ವೇದಿಕೆ ಮೇಲೆ ಕಲ್ಜಿಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟಾರೆ. ಓಕೆ, ಯಾರು ನೋಡಿದ್ರು ಪರ್ಫೆಕ್ಟಾಗಿ ಮಾತಾಡ್ತಾರೆ. ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು, ಡಿಸೈನಿಂಗು, ಎಕ್ಸಿಕ್ಯೂಷನ್ನು, ಮಾರ್ಕೆಟಿಂಗ್ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ಲಾಗಿ ಈ 10 ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು. ಎಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ, ಎಕ್ಸಿಕ್ಯೂಷನಲ್ಲೂ, ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ. ಮೊದಲಿದ್ದು ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ, ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ. ನೋಡಿ, ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು. ಆ ಕಡೆಯ 20 ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ, ಬೆರಗಾಗಿದ್ದಾರೆ. ನಮ್ಗೆ ಯಾಕೆ ಅದು ಹೊಳಿಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ. ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ, ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ ಅದು. ನೀವು ಎಷ್ಟು ತರ್ಕ ಮಾಡಿದ್ರೂ ಅದು ತತ್ವ ಬಗೆಹರಿಯಲ್ಲ, ಎಷ್ಟು ತತ್ವವನ್ನು ಹಿಂಡಿದ್ರೂ ತರ್ಕ ಬಗೆಹರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು. ಧಾರಾಳ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲ್ಜಿಗಳಂತ, 2 ಹಾಡು ಮಾಡಿಕೊಡಿ. ಇಲ್ಲಪ್ಪ, ನಾನು ಹಾಡು ಮಾಡೋದೆಲ್ಲ ಬಿಟ್ಟಿದ್ದೀನಿ ಅಂತಂದೆ. ಬಿಟ್ಬಿಟ್ವಿ. ಆಮೇಲೆ ಅವ್ರೇನು ಶೂಟಿಂಗೇನೋ ಮಾಡ್ಕೊಂಡಿದ್ರೇನೋ, ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳ್ತಾನೆ. ಏನಮ್ಮ ಅಂದರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅವಳಿಗೆ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು, ಅವಳಿಗೆ ಬೇರೆ ಕೆಲಸ ಇಲ್ಲ, ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ. ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ, ಆ ದೈವದ ಹೆಸರು ಹೇಳಿದ್ರು, ಅದಕ್ಕೊಂದು ಹಾಡು ಮಾಡ್ಕೊಳ್ಳಿ. ಆ ಗುಡಿಸಲಿಗೆ ಸಂಪರ್ಕ ಮಾಡೋದು. ಅವ್ರಿಗೆ ಏನು ಮಾಹಿತಿ ಇರಲಿಲ್ಲ. ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು. ನಾನು ತೆಗೆದು ನನ್ನ ಟೇಬಲ್ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೆ. ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಬಂತು, ಇವ್ರು ಬೇಡ ಅಂದ್ಬಿಟ್ಟಲ್ಲ, ನನ್ನ ಹೆಂಡತಿ ಗುಡಿಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ. ರೀ ಅದೇ ರೀ ನಾನು ಅಂದಿದ್ದು, ಅದೇ ರೀ ನಾನು ಅಂದಿದ್ದು. ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತೊಗೊಂಬರಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.